ಇನ್ನು ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಧಾನಿಗೆ ನೀಡೋದಕ್ಕೆ ವಿಶೇಷ ಉಡುಗೊರೆ ಸಿದ್ಧ ಆಗಿದೆ. 8.5 ಕೆಜಿ ತೂಕ, 1.5 ಅಡಿ ಎತ್ತರದ ಏಕಶಿಲಾ ಮೂರ್ತಿ ಅದು. ವಿಯೆಟ್ನಾಂ ಮಾರ್ಬಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿ. ಶಿಲ್ಪಿ ಅರುಣ್ ಯೋಗಿರಾಜ್ರಿಂದ ಈ ಮೂರ್ತಿ ವಿನ್ಯಾಸ ಆಗಿರೋದು. ಅಯೋಧ್ಯೆ ರಾಮ್ಲಲ್ಲಾ ವಿಗ್ರಹ ಕೆತ್ತಿದಂತಹ ಕೀರ್ತಿ ಇರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ವಿನ್ಯಾಸಗೊಳಿಸಿದಂತಹ ಮೂರ್ತಿ ಇದು. ಸ್ವಾಮಿ ವಿವೇಕಾನಂದರ ಮೂರ್ತಿ ಸಿದ್ಧ ಆಗಿರುವಂತಹ ಉಡುಗೊರೆ ನೋಡ್ತಾ ಇದ್ದೀವಿ. ಬಹಳ ಸುಂದರವಾದಂತಹ ಮೂರ್ತಿ ವಿಯೆಟ್ನಾಂ ಮಾರ್ಬಲ್ನಲ್ಲಿ, ಶುಭ್ರ ಬಿಳಿ ಬಣ್ಣದ ಮಾರ್ಬಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿ ಸಿದ್ಧ ಆಗಿದೆ. ಏಕಶಿಲಾ ಮೂರ್ತಿ ಇದು. 1.5 ಅಡಿ ಎತ್ತರ ಇದೆ, 8.5 ಕೆಜಿ ತೂಕ ಇದೆ. ಈ ವಿಶೇಷವಾದಂತಹ ಉಡುಗೊರೆಯನ್ನ ಪ್ರಧಾನಿ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಆಗಸ್ಟ್ 1ರಂದು ಅವರೇನು ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಅವರಿಗೆ ಕೊಡೋದಕ್ಕೆ ಅಂತ ಹೇಳಿ ಸಿದ್ಧ ಆಗಿರುವಂತಹ ಉಡುಗೊರೆ ಇದು. ವಿಶೇಷವಾದಂತಹ ಉಡುಗೊರೆ ಶಿಲ್ಪಿ ಯೋಗಿರಾಜ್ ಕೈಯಲ್ಲಿ ವಿನ್ಯಾಸಗೊಂಡದ್ದು ಅಂತಂದರೆ ಅದು ಒಂದು ಅನುರೂಪದಾದಂತಹ ಕೃತಿಯಾಗತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಗೆ ಅಂತ ಆಗಸ್ಟ್ 1ಕ್ಕೆ ಮೋದಿ ಆಗಮಿಸ್ತಾ ಇರೋದು. ಅವರಿಗೆ ಉಡುಗೊರೆ ಕೊಡೋದಕ್ಕೆ ಅಂಥೇಳಿ ಸಿದ್ಧ ಆದಂತಹ ಈ ಮೂರ್ತಿ ಕೇವಲ 15 ದಿನಗಳಲ್ಲಿ ಈ ಮೂರ್ತಿಯನ್ನು ಕೆತ್ತಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯಲ್ಲೇ ಈ ಶಿಲ್ಪ ನಿರ್ಮಾಣ ಆಗಿದೆ. ಅಂದರೆ ಪ್ರಧಾನಿ ಸುಲಭವಾಗಿ ಕೈಯಲ್ಲಿ ಹಿಡಿಯುವಂಥ ಪುಟ್ಟದಾದಂತಹ ಮೂರ್ತಿ. 10 ಕೆಜಿಯೊಳಗೆ ಮೂರ್ತಿ ವಿನ್ಯಾಸ ಆಗಿದೆ. ಈ ಹಿಂದೆ ಕೂಡ ಪ್ರಧಾನಿ ಮೋದಿಯವರಿಗೆ ಹಲವು ಶಿಲ್ಪಗಳನ್ನು ಉಡುಗೊರೆಯಾಗಿ ನೀಡಿದ್ದೇನೆ. ಈಗ ಮತ್ತೊಮ್ಮೆ ಒಂದು ಉಡುಗೊರೆ ಕೊಡುವಂತಹ ಅವಕಾಶ ಕಲ್ಪಿಸಿದೆ ರಾಮಕೃಷ್ಣ ಆಶ್ರಮ ಅಂತ ಅಲ್ಲಿಂದ ಸ್ವಾಮೀಜಿಗಳಿಗೆ ಅರುಣ್ ಯೋಗರಾಜ್ ಕೃತಜ್ಞತೆ ಕೂಡ ಸಲ್ಲಿಸಿದ್ರು. ಅವರು ಕೆತ್ತಿದಂತಹ ಅದ್ಭುತ ಶಿಲ್ಪ ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಲಾಗುತ್ತೆ. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಗೆ ಅಂತೇಳಿ ಪ್ರಧಾನಿ ಮೈಸೂರಿಗೆ ಬರ್ತಾ ಇರೋದು. ಬರೀ 15 ದಿನದಲ್ಲಿ ಕೆತ್ತಿರುವಂತಹ ಅದ್ಭುತವಾದಂತಹ ಮೂರ್ತಿ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ವಿನ್ಯಾಸಗೊಂಡಂತಹ ಮೂರ್ತಿಗಳ ಸಾಲೆ ಇದೆ.